ರಚನಾ, ಈ ಒಡವೆಗಳೆಲ್ಲ ನಿನ್ ಮದ್ವೆಗೆ ಅಂತ ನಾನು ಮಾಡಿಸಿದ್ದು ನೋಡು. ನಿನ್ ಮದ್ವೆ ಅನ್ನೋದು ನನ್ನ ಇವತ್ತು ನೆನ್ನೆ ಕನ್ಸಲ್ಲ ರಚನಾ, ಬಹಳ ವರ್ಷಗಳ ಕನಸು. ಒಂದ್ ಒಳ್ಳೆ ಹುಡುಗನ ನೋಡಿ ಅವನ ಜೊತೆ ನಿನ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹಂಬಲಿಸ್ತಾ ಇದ್ದೀನಿ. ರೋಹಿತ್ ರಿಷಿ ಮದ್ವೆ ಬಗ್ಗೆನೂ ಹೀಗೆ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಅವರಿಬ್ರು ನನ್ನ ಕನಸುಗಳನ್ನೆಲ್ಲ ತಲೆ ಕೆಳಗೆ ಮಾಡ್ಬಿಟ್ರು. ನೀನ್ ಹಾಗಲ್ಲ ರಚನಾ, ನಾನ್ ತೋರ್ಸಿದ ಹುಡುಗನ ಒಂದು ಮಾತು ಆಡದೆ ಒಪ್ಕೊಂಡಿದ್ಯಾ, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ಯಾ. ನನಗಾಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಗೊತ್ತಾ? ನಿಂಗೂ ಖುಷಿ ಆಗ್ತಾ ಇದೆ ತಾನೆ? ಮಾತಾಡು ರಚನಾ. ಹಾಮ, ಖುಷಿ ಆಗ್ತದೆ. ಗುಡ್, ವೆರಿ ಗುಡ್. ಈ ಒಡವೆಗಳನ್ನೆಲ್ಲ ಹಾಕೊಂಡು ಬೇಗ ರೆಡಿ ಆಗ್ಬಿಡು. ನಿನ್ ಹೆಲ್ಪಿಗೆ ಕಮಲಿನ ಕಳಿಸ್ತೀನಿ. ಇನ್ನೇನ್ ಚಿರಂತ್ ಬಂದ್ಬಿಡ್ತಾನೆ. ಬೇಗ ರೆಡಿ ಆಗ್ಬಾ. ಹಾಯ್ ಹಾಯ್. ರಮೇಶ್, ಬನ್ನಿ ಬನ್ನಿ. ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಷಿ, ಕರ್ಕೊಂಡು ಹೋಗು. ಬನ್ನಿ ಕೂತ್ಕೊಳ್ಳಿ. ಕಮಲಿ ಅವರೇ, ಚಿರಂತ್ಗೆ ಜ್ಯೂಸ್ ಏನಾದರೂ ಕೊಡಿ. ಪರವಾಗಿಲ್ಲ, ಜ್ಯೂಸ್ ಎಲ್ಲ ಏನು ಬೇಡ, ಜಸ್ಟ್ ಒಂದು ಗ್ಲಾಸ್ ನೀರಾದ್ರೆ ಸಾಕು. ಮತ್ತೆ ಒಬ್ಬರೇ ಬಂದಿದ್ದೀರಾ? ಆಂಟಿ ಅಂಕಲ್ ಯಾರು ಬಂದಿಲ್ವಾ? ಆಕ್ಚುಲಿ ಅವರು ಹೈದರಾಬಾದ್ ಹೋಗಿದ್ದಾರೆ. ನಿಶ್ಚಿತಾರ್ಥ ನಾಳೆ ಅಂತ ಫಿಕ್ಸ್ ಆಗಿತ್ತಲ್ಲ, ಸೊ ಇವತ್ತು ರಾತ್ರಿ ರೀಚ್ ಆಗೋ ಥರ ಪ್ಲಾನ್ ಮಾಡಿದ್ರು. ಬಟ್ ಇವತ್ತೇ ಫಿಕ್ಸ್ ಆಗಿದ್ರಿಂದ ನಿಶ್ಚಿತಾರ್ಥ ಟೈಮ್ ಅಷ್ಟಲ್ಲಿ ಬಂದು ತಲುಪ್ತಾರೆ. ನೋ ವರೀಸ್. ರಿಷಿ, ಒಂದು ನಿಮಿಷ ಕೂತ್ಕೊಂಡಿರಿ. ಕಮಲಿ ಅಕ್ಕ, ಕುಡಿಯೋಕೆ ಸ್ವಲ್ಪ ಕಾಫಿ ಸಿಗ್ಬೋದಾ? ನಿಮ್ಮತ್ತೆ ನಿಮಗೆ ಬಾಯಿಗೆ ಬಂದ ಹಾಗೆ ಬೈದ್ರು. ಅಡುಗೆ ತಿಂಡಿ ಕಾಫಿನ ಸಖತ್ತಾಗೆ ಮಾಡ್ತೀರಾ ಅಂತ ಹೊಗಳಿದ್ದಾರೆ. ಸೊ ನಿಮ್ಮ ಕೈ ಕಾಫಿ ಕುಡಿಯೋಣ ಅಂತ ಆಸೆ ಆಗ್ತಿದೆ. ಏನೇನು ನಿನ್ನೆ ನಾನು ಮನೆಗೆ ಬರೋಕ್ಕೆ ಮುಂಚೆನೆ ನಮ್ಮ ಮನೆಗೆ ಬಂದು ಪ್ಲೇಟನ್ನೇ ಉಲ್ಟಾ ಮಾಡಿದಾನಲ್ಲ ಅಂತ ಆಶ್ಚರ್ಯ ನಿಂಗೆ ಅಲ್ಲ? ನೀ ಮನೆ ಸೊಸೆ ಅಷ್ಟೇ, ಆದ್ರೆ ನಿನಗಿಲ್ಲಿ ಗೌಡೆ ಕಿಮ್ಮತ್ತು ಇಲ್ಲ ಅಂತ ಗೊತ್ತಾಯ್ತು. ಸೊ ನಿನ್ನ ವಿರುದ್ಧವಾಗಿ ನಾನು ಏನೇ ಹೇಳಿದ್ರು ಆಂಟಿ ನಂಬ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಸಿಕ್ತು. ಅದಕ್ಕೆ ಕಥೆ ಕಟ್ಟಿದೆ. ಓ, ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಮೊನ್ನೆ ಆ ರೆಸ್ಟೋರೆಂಟ್ ಅಲ್ಲಿ ಅಮರ್ ಬಂದು ರಚನಾನ ಕನ್ವಿನ್ಸ್ ಮಾಡೋ ಟ್ರೈ ಮಾಡಿದಾಗಲೇ ಗೊತ್ತಾಯ್ತು ಅವನ ಬೆನ್ ಹಿಂದೆ ನೀನಿದ್ಯಾ, ಇದಕ್ಕೆಲ್ಲ ನೀನೇ ಕಾರಣ ಅಂತ. ನಿನಗೆ ಈ ಮನೇಲಿ ಬೆಲೆ ಇದ್ದಿದ್ರೆ ನಾನು ರಚನಾನ ಮದುವೆ ಆಗೋದನ್ನ ತಡೆದು ಅಮರ್ ಜೊತೆ ಮದುವೆ ಮಾಡಿಸ್ತಿದ್ದೆ. ಆದ್ರೆ ನಿನ್ನ ಮಾತಿಗೆ ಇಲ್ಲಿ ಯಾರು ವ್ಯಾಲ್ಯೂವೇ ಕೊಡಲ್ಲ. ಸೊ ಅಮರ್ನ ನೀನು ರೆಸ್ಟೋರೆಂಟಿಗೆ ಕಳಿಸ್ದೆ, ಆಮೇಲೆ ನನ್ನನ್ನು ಕೇಳ್ಕೊಂಡು ನಮ್ಮ ಮನೆವರೆಗೂ ಬಂದೆ ಅಲ್ಲ? ಅದನ್ನ ನಾನು ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಂಡು ನೀನು ನನ್ನ ಮೇಲೆ ಮಾಡಿರೋ ಆಪಾದನೆನೇ ಸುಳ್ಳು ಅಂತ ಮಾಡಿದೆ. ಹೆಂಗೆ?
ಏನೋ ಸಾಧನೆ ಮಾಡ್ದಂಗೆ ಮೆರಿಬೇಡ. ನಿನ್ ಮುಖವಾಡ ಈಟ್ರಾಗೆ ಕಳ್ಸಿ ಬೀಳ್ತೈತೆ. ಹೇಯ್, ನಿನಗೆ ಮತ್ತೆ ವಾರ್ನ್ ಮಾಡ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ. ಇಷ್ಟಕ್ಕೂ ನಾನಿಲ್ಲಿ ರಚನಾ ಜೊತೆ ಸಂಸಾರ ಮಾಡಕ್ ಮದುವೆ ಆಗ್ತಿಲ್ಲ. ನನಗ್ ಬೇಕಾಗಿರೋದು ಈ ಆಸ್ತಿ. ಅದನ್ನ ಹೊಡ್ಕೊಂಡು ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ಅಲ್ಲಿವರೆಗೆ ನಿನಗೆ ಏನೇ ಗೊತ್ತಿದ್ರು ಸುಮ್ಮನೆ ನೋಡ್ತಾ ಇರ್ಬೇಕು ಅಷ್ಟೇ. ನಾನು ರಚನಾನ್ ಕರ್ಕೊಂಡು ಎಲ್ಲೂ ಹೋಗ್ತಾ ಇಲ್ಲ. ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಬೇಕಿದ್ರೆ ನಿಮ್ಮ ಅಣ್ಣ ಇದ್ದಾನಲ್ಲ ಅಮರ್, ಅವನಿಗೆ ರಚನಾಗೆ ಮದುವೆ ಮಾಡಿಸ್ಕೊ. ಆಗ ಭಿಕಾರಿಗೂ ನಿಮ್ಮ ಮನೆಯವ್ರಿಗೂ ಮ್ಯಾಚ್ ಆಗ್ಬೋದೇನೋ. ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ. ಬೇರೆಯವ್ರ ಮನೆಗೆ ಕನ್ನ ಹಾಕಿ ಅನ್ನ ತಿನ್ನೋ ನಿನಗೆ ಇಟ್ಟೊಂದು ದಿಮಾಕ್ ಇರ್ಬೇಕಾದ್ರೆ ಸ್ವಾಭಿಮಾನನೇ ನನ್ನ ಉಸಿರು ಅನ್ಕೊಂಡು ಬದುಕ್ತಿರೋ ನನಗೆ ಇನ್ನೇಟ್ ದಿಮಾಕ್ ಇರ್ಬೇಡ. ಏನೋ ಒಂದ್ ಕಿತ ನೀನ್ ಅನ್ಕೊಂಡಂಗ ಆಯ್ತು ಅಂದ್ರೆ ಎಲ್ಲ ಕಿತನೂ ಹಂಗೆ ಆಯ್ತೈತೆ ಅನ್ಕೊಂಡಿದ್ಯಾ? ಸುಳ್ಳು ಅನ್ನೋದು ಸಾಲಾಗಿ ನಿಲ್ಸಿರೋ ಸೈಕಲ್ ಇದ್ದಂಗೆ. ಒಂದೇನ ಬಿತ್ತು ಅಂದ್ರೆ ಸಾಲಾಗಿ ಎಲ್ಲ ಸೈಕಲ್ಗಳು ಬೀಳ್ತಾ ಹೋಯ್ತೈತೆ. ಏನ್ ಹಂಗ್ ನೋಡ್ತಿದ್ಯಾ? ನನ್ ಕೈಲಿ ಏನು ಮಾಡ್ಕೊಳಕ್ ಆಗಕ್ಕಿಲ್ಲ ಅಂತನಾ? ನೀನು ಅದೇ ಭ್ರಮೇನಾಗಿರು. ಏನಾಗ್ಬೇಕು ಅನ್ನೋದನ್ನ ಅದ್ಯಾವ್ರು ನೋಡ್ಕತಾನೆ. ಲಗ್ನದ ತನಕ ಎಲ್ಲ ಯೋಚನೆನೂ ಮಾಡ್ಬೇಡ. ಇವತ್ತಿಲ್ ನಡೀತಿರೋದು ನಿಶ್ಚಿತಾರ್ಥ ಆಟೆಯ. ಇನ್ನೂ ಅದು ನಡೆದಿಲ್ಲ. ಮೊದ್ಲು ಈ ನಿಶ್ಚಿತಾರ್ಥ ಆಯ್ತದ ಇಲ್ವಾ ನೋಡ್ಕೊ. ಆಮ್ಯಾಕೆ ಲಗ್ನದ ಕನ್ಸ್ ಕಾಣುವಂತೆ. ಈಗ ಹೇಳು, ಕಾಪಿ ಬೇಕಾ ಅಥವಾ ಆಗಿರೋ ಅವ್ರಿನ ತಣ್ಣಗ್ ಮಾಡ್ಕೊಳಕ್ಕೆ ತಣ್ಣಗೊಂದ್ ಲೋಟ ಜ್ಯೂಸ್ ತಂದ್ಕಡ್ಲಾ? ತಗೊಳ್ಳಿ, ಕಾಫಿ ಕುಡೀರಿ. ಥ್ಯಾಂಕ್ ಯು. ಬೆಳಗ್ಗಿಂದ ಅದೆಷ್ಟು ಸಲ ಕಾಫಿ ಕುಡಿತಿರೋ ಏನೋ. ಸ್ವಲ್ಪನಾದ್ರೂ ನಿಮ್ಮ ಆರೋಗ್ಯದ ಕಡೆ ಗಮನ ಇದೆಯಾ ನಿಮ್ಗೆ? ಅನಿಕಾ, ಎಲ್ಲಿಗೆ ಹೊರಟೆ? ರಚನಾ ಎಂಗೇಜ್ಮೆಂಟ್ ಅಜ್ಜಿ. ಏನೋ ಎಂಗೇಜ್ಮೆಂಟ್ ಇವತ್ತಾ? ಎಸ್ ತಾತ, ಯಾಕೆ ನಿಮಗೆ ಹೇಳಿಲ್ವಾ? ನಾಳೆ ತಾನೇ? ಎಸ್ ಅಜ್ಜಿ, ನಾಳೆ ಅಂತಾನೆ ಇತ್ತು. ತಾರಾ ಆಂಟಿ ಸಡನ್ಲಿ ಇವತ್ತಿಗೆ ಪ್ರೀಪೋನ್ ಮಾಡ್ಬಿಟ್ರು. ನಿಮ್ಗೆ ಈ ವಿಷಯ ಗೊತ್ತೇ ಇಲ್ವಾ? ಓ ಗಾಡ್, ಅವ್ರು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಇಲ್ಲಮ್ಮ, ನಮ್ಮನ್ ಕರ್ದೇ ಇಲ್ಲ. ಅಯ್ಯೋ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಕರೀದೆ ಬರೋದು ಸಂಸ್ಕಾರ ಅಲ್ಲಮ್ಮ. ಛೇ, ತಾರಾ ಆಂಟಿ ಈಗ ಮಾಡ್ಬಾರ್ದಾಗಿತ್ತು. ಏನ್ ಮಾಡೋದು, ದೊಡ್ಡ ಡಿಸಿಷನ್. ನಾವ್ ಮಾತಾಡಕ್ಕಾಗತ್ತಾ? ಸರಿ ಅಜ್ಜಿ, ನಾನು ಹೊರಡ್ತೀನಿ. ಸರಿ, ನೀನಾದ್ರೂ ಹೋಗ್ಬಿಟ್ ಬಾ. ನಮ್ಮನ್ನು ಕರಿಬೇಕು ಅಂತ ಇರ್ತಾರೆ, ಏನೋ ಗಡಿ ಬಿಡಿಲಿ ಮರ್ತಿರ್ಬೋದು. ಹಾ, ಯಾಕೆ ಬಂದಿಲ್ಲ ಅಂತ ನಿನ್ನ ಏನಾದ್ರೂ ಕೇಳಿದ್ರೆ ನಮ್ಗೊಂದು ಫೋನ್ ಮಾಡು, ನಾ ಬಂದ್ಬಿಡ್ತೀವಿ. ಶೋರ್ ಅಜ್ಜಿ, ಬಾಯ್ ಬಾಯ್. ಬೇಜಾರು ಮಾಡ್ಕೋಬೇಡ ಅನ್ಪೂರ್ಣ. ನಿಶ್ಚಿತಾರ್ಥಕ್ಕೆ ಕರೀಲಿಲ್ಲ ಅನ್ನೋದಕ್ಕಿಂತ ನಿಶ್ಚಿತಾರ್ಥನ ಬೇರೆ ಯಾರ ಜೊತೆನೂ ಮಾಡ್ತಿದ್ದಾರೆ ಅನ್ನೋದೇ ಬೇಜಾರು. ಇದರಿಂದ ರಚನಾ ಸುಖವಾಗಿರ್ತಾಳೆ ಅಂತೀರಾ? ಪಾಪ ಅಮರ್ ಕತೆ.
ಕಮಲಿ ಫೋನ್ ಮಾಡ್ತಿದ್ದಾಳೆ, ತಾವು ಮಾತಾಡು. ಬೇಡ ಕಣ ಚಮಟಿ, ನನಗೆ ಬೇಜಾರಾಗಿರುತ್ತೆ ಅಂತ ಸಮಾಧಾನ ಮಾಡಕ್ ಫೋನ್ ಮಾಡಿರ್ತಾಳೆ. ಅವಳ ಹತ್ರ ಮಾತಾಡಿದ್ರೆ ನನಗೆ ಅಳುನೇ ಬರುತ್ತೆ ಕಣ. ಮೊದಲು ರಿಸೀವ್ ಮಾಡಪ್ಪ, ಆಮೇಲೆ ಏನು ಅಂತ ಗೊತ್ತಾಗತ್ತೆ. ಫೋನ್ ಎತ್ಕೊಳಕ್ ಯಾಕಣ ಇಟ್ಟೋತು? ಎಲ್ಲಿದ್ಯಾ? ಇನ್ನೆಲ್ಲಿರ್ಲವ, ಮನೇಲಿ. ಹ್ಞೂ, ನೀನಲ್ಲಿ ಬೆಚ್ಚಿ ಕುಂತ್ಕೊಂಡಿರು. ಇಲ್ಲಿ ಅವನ್ ಜೊತೆಗೋ ನಿನ್ ಹುಡುಗಿ ನಿಶ್ಚಿತಾರ್ಥ ಆಯ್ತೈತೆ. ಏನ ರಚ್ಚು ನಿಶ್ಚಿತಾರ್ಥನ? ಹ್ಞೂ ಅಣ್ಣ, ಇವತ್ತೇ ನಿಶ್ಚಿತಾರ್ಥ. ಇವತ್ತೇನ ಆ ಹುಡುಗ ರಚನನ್ ಕೈಗೆ ಉಂಗ್ರ ತೊಡಸ್ತಾ ಅಂದ್ರೆ ಆಮ್ಯಾಕೆ ನೀನ್ ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಅತ್ತೆ ಮಾವುಸದಾಗಿ ಮದ್ವೆನೂ ಮಾಡಿ ಮುಗಿಸ್ಬಿಡ್ತಾರೆ. ರಚನಾ ನಿನ್ ಕೈ ತಪ್ಪೋಯ್ತಾಳೆ ಅಣ್ಣಯ್ಯ. ಈಗ್ಲಾದ್ರೂ ಏನವ, ರಚನಂಗೆ ನಾನು ಬೇಡ ಅಂತ ಹೇಳಿದ್ಲಲ್ಲ, ತಾಳಿನ ಕಿತ್ತೆಸಿದ್ಮೇಲೆ. ನೋಡೋಣ, ರಚನಾ ಏನೇ ಹೇಳಿದ್ರು ಅವಳಿಗೆ ನಿನ್ ಮ್ಯಾಕ್ ಪಿರುತಿ ಐತೆ ಅನ್ನೋದು ನನ್ನ ನಂಬಿಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮನೆ ಹಾಳನ್ನ ರಚನಾ ಮದ್ವೆ ಆಗಿ ಅವಳ ಜೀವನ ಹಾಳಾಗ್ಬಾರ್ದು. ಅದಕ್ಕಾದ್ರೂ ನೀನ್ ಏನಾನ ಮಾಡ್ಲೇಬೇಕು. ಈಗ ನಾನು ಏನ್ ಮಾಡಕ್ಕಾಗುತ್ತೆ ತಂಗೆವಾ? ಮನ್ಸ್ ಮಾಡಿದ್ರೆ ಈ ಪ್ರಪಂಚದಾಗೆ ಆಗಲ್ಲ ಅನ್ನೋದು ಏನೈತೆ ಹೇಳು. ದ್ವೇಷನ ಬೆಳೆಸ್ಬಾರ್ದು, ಪ್ರೀತಿನ ಅಳಿಸ್ಬಾರ್ದು. ಇವಾಗ ನೀ ಅಲ್ಲಿಂದ ಹೊಂಟ್ಬಿಡು. ನಾನು ಹೇಳ್ದಂಗ್ ಮಾಡು. ನಮ್ಮನೆ ಹಿಂದ್ಗಡೆ ಬಂದು ನೀನ್ ಕಾಯ್ತಾ ಇರು. ಆಮೇಲೆ ಆಮ್ಯಾಕೆ ಅರ್ಥ ಆಯ್ತಾ? ಬೇಗ ಅಲ್ಲಿಂದ ಹೊರಡು. ಸರಿ ಕಣವ. ತಗೋ, ತಡ ಮಾಡಬೇಡ. ನಿನ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಿನಗೆ ಸಿಕ್ಕಿರೋ ಕೊನೆ ಅವಕಾಶ. ಹೋಗು, ಬೇಗ ಹೋಗು. ಕಮಲಿ, ಇದೇನಿದು? ದೀಪಕ್ ಹೂನೇ ಇಟ್ಟಿಲ್ಲ. ಒಂದ್ ಸ್ವಲ್ಪ ದೀಪಕ್ಕೆ ಹೂ ಇಟ್ಟು ಅಲಂಕಾರ ಮಾಡ್ಬಿಡು. ರಿಷಿ, ಅಮ್ಮ, ಪುರೋಹಿತ್ರಿಗೆ ಫೋನ್ ಮಾಡಿದ್ಯಾ? ಹೊರಟಿದಾರಂತ ಒಂದ್ಸತಿ ಕೇಳು. ಈಗ ಜಸ್ಟ್ ಕಾಲ್ ಮಾಡಿದೆ, ಮನೆ ಹೊರಗಡೆನೆ ಇದಾರಂತ. ಬಂದೆ. ನಮಸ್ಕಾರ, ಬನ್ನಿ ಪುರೋಹಿತ್ರೆ. ಕುಡಿಯೋಕೆ ಕಾಫಿ, ಟೀ? ಇಲ್ಲಮ್ಮ, ಈಗ ತಾನೇ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಕೊಂಡ್ಬಿಡಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ. ಯಾವ್ದಿಲ್ಲ ಅಂದ್ರೆ ಅದನ್ನ ನಾನು ತರಿಸೋ ವ್ಯವಸ್ಥೆ ಮಾಡ್ತೀನಿ. ಹುಡುಗ ಹುಡುಗಿ ಜಾತಕ ತರ್ಸಮ್ಮ. ಹಾ, ಕಮಲಿ, ಚಿರಂತ್ ಮತ್ತೆ ರಚನಾ ಜಾತಕ ತಗೊಂಡ. ಒಂದ್ ನಿಮಿಷ ಕಮಲಿ, ರಚನಾಗ್ ಚೆನ್ನಾಗಿ ಅಲಂಕಾರ ಮಾಡು. ಪುರೋಹಿತ್ರೆ, ಇನ್ನೇನಾದ್ರೂ ತರಿಸ್ಬೇಕಾ? ಇನ್ನೇನು ಬೇಡಮ್ಮ. ಆಂಟಿ, ಒಂದ್ ನಿಮಿಷ. ವಾಟ್ ಇಸ್ ದಿಸ್ ತಾರಾ ಆಂಟಿ? ರಚನಾ ಎಂಗೇಜ್ಮೆಂಟ್ ಅಂದ್ರೆ ಮನೆಯೆಲ್ಲ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿರುತ್ತೆ, ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ರಚನಾ ಫ್ರೆಂಡ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನ್ ಬಂದ್ರೆ ಎಲ್ಲಾನು ಇಷ್ಟು ಸಿಂಪಲ್ ಆಗಿದೆ. ಅಲ್ಲ, ಮನೆಯವ್ರು ಬಿಟ್ರೆ ಒಂದ್ ಗೆಸ್ಟ್ ಕಾಣಿಸ್ತಿಲ್ಲ. ಅನಿಕಾ, ನಾವ್ ಯಾರನ್ನೂ ಕರ್ದಿಲ್ಲ. ಎಲ್ಲ ಹರಿಬರಿಲ್ ಫಿಕ್ಸ್ ಆಯ್ತು ಅಂತ ನಿನಗೆ ಗೊತ್ತಲ್ವಾ? ಮನೆಯವ್ರಷ್ಟೇ ಸೇರ್ಕೊಂಡು ಚಿಕ್ಕದಾಗಿ ಎಂಗೇಜ್ಮೆಂಟ್ ಮಾಡ್ತಾ ಇದೀವಿ. ನೋಡ್ತಾ ಇರು, ಮದ್ವೆನ ಯಾರು ಊಹೆ ಮಾಡದಿರೋಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನಿಂಗೆ ಜ್ಯೂಸ್ ಏನಾದ್ರೂ ಬೇಕಾದ್ರೆ ಹೋಗಿ ಕುಡಿ, ನಂಗೆ ಸ್ವಲ್ಪ ಕೆಲಸ ಇದೆ. ಆಯ್ತಾ ಕಮಲಿ? ಹ್ಞೂ ರಚನಾ, ನಾನು ಹಾಕ್ಬೇಕಾಗಿರೋ ಒಡವೆನೆಲ್ಲ ಹಾಕಿದ್ದೀನಿ. ಆದ್ರೆ ಒಂದನ್ ಮಾತ್ರ ನಿನ್ ಮಕ್ಕದ ಮ್ಯಾಗೆ ನೀನೇ ಹಾಕಬೇಕು. ಏನು? ನಗು.
ಎಲ್ಲ ಹೆಣ್ಮಕ್ಳಿಗೂ ಲಗ್ನ ಗೊತ್ತಾದ್ಮ್ಯಾಕೆ ಅವ್ರ ಮಗ್ದಾಗೆ ಕಳೆ ಹೆಚ್ಚತೈತೆ, ನಗು ತುಂಬ್ಕೋತೈತೆ, ನಾಚಿಕೆನ ಅಲಂಕಾರ ಆಯ್ತೈತೆ. ಆದ್ರೆ ಅದ್ಯಾವುದು ನಿನ್ ಮಗ್ದಾಗಿಲ್ವಲ್ಲ. ಹೇಳಿದ್ರೆ ಇಷ್ಟಪಟ್ಟೆ ಲಗ್ನ ಆಯ್ತಿದ್ದೀನಿ ಅಂತ ಹೇಳ್ತೀಯ, ಆದ್ರೆ ನಿನ್ ತುಟಿ ಮ್ಯಾಕಿಂದ ಮಯ ಆಗಿರೋ ನಗು ಬೇರೆನೆ ಸತ್ಯ ಹೇಳ್ತೈತೆ ರಚನಾ. ಯಾಕೇನೇನೋ ಮಾತಾಡ್ತಾ ಇದೀಯ ಕಮ್ಲಿ? ನಂಗೆ ಈ ಮದ್ವೆ ಇಷ್ಟ ಅನ್ನೋದನ್ನ ನಗುವಿಂದ ಮಾತ್ರ ಹೇಳ್ಬೇಕಾ? ನೋಡು ರಚನಾ, ಇನ್ನೂ ಕಾಲ ಮಿಂಚಿಲ್ಲ. ನಿಂಗೆ ಈ ನಿಶ್ಚಿತಾರ್ಥ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನಿನ್ ಮನ್ಸ್ನಾಗಿರೋದು ಅಮರಣ್ಣ ತಾನೆ? ಹ್ಞೂ ರಚನಾ, ಅತ್ತೆ ಮುಂತವ ಹೋಗಿ ಲಗ್ನ ನಂಗೆ ಇಷ್ಟ ಇಲ್ಲ ಅಂತ ಹೇಳು. ಮೊದ್ಲು ಕೋಪ ಮಾಡ್ಕೊಂಡ್ರು ಆಮ್ಯಾಕೆ ಅತ್ತೆಮ್ಮ ಖಂಡಿತವಾಗ್ಲೂ ಒಪ್ಕೋತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತೆ ಸಾ ನೋ ಮಂತ್ರೇಷು ಮೋರ್ಜಂದೋಹಾನಾಂ ಧೇನುರ್ವಾಗಸ್ಮಾನುಪಸುಷ್ಟುತೈದೋ ಧ್ರುವಂದೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನೋಡಿ ತಾಂಬೂಲ ಬದಲಾಯಿಸ್ಕೊಳ್ಳೋ ಸಮಯ ಆಯ್ತು. ಹುಡುಗಿ ತಂದೆ ತಾಯಿ, ಹುಡುಗನ ತಂದೆ ತಾಯಿ ಬಂದು ಕುಳಿತುಕೊಳ್ಳಿ. ಸಾರಿ, ಅವ್ರಿಗೆ ಹೇಳಕ್ ಮರ್ತೋದೆ. ಪುರೋಹಿತ್ರೆ, ಹುಡುಗನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹೌದಾ, ಪರವಾಗಿಲ್ಲ. ಅವ್ರ ದೊಡ್ಡಮ್ಮನೋ ದೊಡ್ಡಪ್ಪನೋ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಅವ್ರ ಸಂಬಂಧಿಕರು ಯಾರಾದ್ರೂ ಪರವಾಗಿಲ್ಲ. ನಮ್ಮ ಆಂಟಿ ಇದಾರಲ್ಲ, ಇನ್ನೇನು ಬಂದ್ಬಿಡ್ತಾರೆ. ಬಂದೆ. ನಮಸ್ಕಾರ. ನಮಸ್ತೆ. ಸಾರಿ, ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಕೂತ್ಕೊಳ್ಳಿ. ಅನಿಕಾ, ಒಂದು ಅರಿವಾಣದ ಬಟ್ಲು ಬೇಕಾಗಿತ್ತು. ತಂದ್ಕೊಡ್ತೇನೆ. ಅನಿಕಾ, ಎಲ್ರಿಗೂ ಜ್ಯೂಸ್ ತಂದ್ಕೊಡು. ಕಮಲಿ ರೆಡಿ ಮಾಡಿಟ್ಟಿರ್ತಾಳೆ. ಅಯ್ಯೋ ದೇವ್ರೆ, ಇನ್ನೇನು ನಿಶ್ಚಿತಾರ್ಥ ಆಗೇ ಹೋಗುತ್ತೆ. ಕಮಲಿ ಇದನ್ನು ತಡೆಯೋದಿಲ್ವಾ? ನೋಡು ರಚನಾ, ಅಮರಣ್ಣಂಗೆ ಅನ್ಯಾಯ ಆಗ್ಬಾರ್ದು ಅಂತ ನಾ ಇದನ್ನೆಲ್ಲ ನಿಂತವ ಹೇಳ್ತಿಲ್ಲ. ನೀನೇನಾರ ಚಿರಾಂತ್ನ ಮದ್ವೆ ಆದ್ರೆ ಅಮರಣ್ಣಂಗಾಗೋ ಅನ್ಯಾಯಕ್ಕಿಂತ ನಿನಗೆ ದೊಡ್ಡ ಅನ್ಯಾಯ ಆಯ್ತೈತೆ ರಚನಾ. ನನ್ಗೆ ನೀನ್ ಚೆಂದಾಗಿರ್ಬೇಕು ಕಣವಿ. ನೀನ್ ನಗ್ನಗ್ತಾ ಬದುಕ್ಬೇಕು. ಪ್ಲೀಸ್ ರಚನಾ, ಒಂದೇ ಒಂದ್ಕಿಂತ ಅತ್ತೆ ಮುಂತವ ಎಲ್ಲ ಸತ್ಯನೂ ಹೇಳ್ಬಿಡು. ಕಮ್ಲಿ ಪ್ಲೀಸ್, ಸತ್ಯ ಹೇಳು ಅನ್ಬೇಡ. ನಾನು ಇದುವರೆಗೂ ಹೇಳಿದ್ದೆಲ್ಲ ಸತ್ಯನೇ. ನನ್ ಮನ್ಸಲ್ಲಿ ಅಮರ್ ಇಲ್ಲ ಇಲ್ಲ ಇಲ್ಲ.